ಮುಳಬಾಗ್ಲಿಂದ ಅಶೋಕ್ ಅನ್ನೋರು ಕರೆ ಮಾಡಿದ್ದಾರೆ. ನಮಸ್ಕಾರ ಅಶೋಕ್. ನಮಸ್ತೆ ಮೇಡಮ್. ಗುರುಜಿ ಇದ್ದಾರೆ, ಮಾತನಾಡಿ. ಹಲೋ, ಹರಿ ಹೋಮ್ ಗುರುಗಳೇ. ನಾರಾಯಣ, ಹೇಳಿ ಅಶೋಕ್. ನಿಮ್ಮ ಹತ್ರ ಒಂದ್ 2 ಸರಿ ಬಂದಿದೆ ಗುರುಗಳೇ. ಹೇಳಿ. ಮುಂದುವರ್ಸಕ್ಕೆ ಮತ್ತೆ ಸುಬ್ರಹ್ಮಣ್ಯಕ್ಕೆ ಹೋಗಿ ಎಷ್ಟು ತಿಂಗಳಾಯ್ತು ಬ್ರೇಕ್ ಆಗಿ? ಬ್ರೇಕ್ ಆಗ 4-5 ತಿಂಗಳಾಗೋದು ಗುರುದೆ. ಯಾಕಂದ್ರೆ ನಮ್ ಚಿಕ್ಕಪ್ಪ ಇಬ್ರು ಆಕ್ಸಿಡೆಂಟ್ ಅಲ್ಲಿ ತೀರೋಗಿದ್ರು ಗುರುಗಳೇ, ಡಿಸೆಂಬರ್ ಅಲ್ಲಿ. ಆಕ್ಸಿಡೆಂಟ್ ಅಲ್ಲ? ಆಕ್ಸಿಡೆಂಟ್ ಅಲ್ಲಿ ಇಬ್ರು ಒಂದೇ ಸರಿ ತೀರೋಗಿದ್ರು. ಚಿಕ್ಕಪ್ಪ ಅಂದ್ರೆ ಯಾವ ತರ? ನಿಮ್ ತಂದೆ? ನಮ್ ತಂದೆ ತಮ್ಮ. ಓಕೆ. ಅದೇ ನಮ್ಮ ಮಗು ಬಗ್ಗೆ ಯಶವರ್ಧನ, ಮೂಲ ನಕ್ಷತ್ರ, ಧನುರ್ ರಾಶಿ. ಎಷ್ಟು ವಯಸ್ಸು? 3ನೇ ವರ್ಷ ಗುರುಗಳೇ. ಇವಾಗ ಮೊದಲನೇ ಮಗುನಾ? ಮೊದಲನೇ ಮಗುನೇ ಗುರುಗಳೇ. ಓಕೆ. ನಿಮ್ಮ ಮನೆ ಸ್ವಂತದ್ದಾ? ಸ್ವಂತದ್ದೇ ಗುರುಗಳೇ. ಎಷ್ಟು ವರ್ಷದ್ದು? ಒಂದು 20 ವರ್ಷ ಆಯ್ತು. ಮತ್ತೆ ಸ್ವಲ್ಪ ಮುಂದೆ ಕಟ್ಕೊಂಡಿದ್ದೀನಿ ಮಗ್ಗಕ್ಕೆ ಅಂತ. ಇದೆಲ್ಲ ನಿಮ್ಗೆ ತೋರಿಸಿದ್ದೀನಿ. ಒಂದ್ ನಿಮಿಷ. ನಿಮ್ಮ ಮನೆಯ ದಕ್ಷಿಣದ ಭಾಗ ಗೊತ್ತಾ ನಿಮ್ಗೆ? ಗೊತ್ತು ಗುರುಗಳೇ. ದಕ್ಷಿಣ ಭಾಗದಲ್ಲಿ ಏನಿದೆ? ಖಾಲಿ ಜಾಗ ಇದೆಯಾ? ಸ್ವಲ್ಪ ಖಾಲಿ ಇದೆ, ಇನ್ನು ಸ್ವಲ್ಪ ಅಂಟ್ಕೊಂಡಿದೆ ಗುರುಗಳೇ. ಯಾಕೆ ಬೇಕಿತ್ತಿದು? ಅಂಟಿಸ್ಕೊಂಡು ಮನೆ ಕಟ್ಬೋದಾ? ಅಂದ್ರೆ ಮೊದಲು ನಮ್ಮ ಅಪ್ಪ ಕಟ್ತಿದ್ರು ಗುರುಗಳೇ. ಅವ್ರು ಕಟ್ಸೋದು ಸರಿ. ನಿಮ್ಮ ಹೊಟ್ಟೆಯಲ್ಲಿ ಮೂಲ ನಕ್ಷತ್ರದ ಮಗು ಹುಟ್ಟಲಿಕ್ಕೆ ಇದು ಮೊದಲನೇ ಫೌಂಡೇಶನ್. ನಿಮ್ಮ ಮನೆಯ ದಕ್ಷಿಣ ದಿಕ್ಕು ಪೂರ್ಣವಾಗಿ ಕೆಟ್ಟಿದೆ. ಇದರಿಂದ ದುರಂತವಾದ ಜೀವನ ಕುಟುಂಬಕ್ಕೆ ಅವಾಗವಾಗ ಕೇಳು ಬರುತ್ತಿರುತ್ತೆ. ಸಾಲ ಆಯಿತು, ಅಥವಾ ವ್ಯಕ್ತಿ ಏನು ಹೆಚ್ಚು ಕಮ್ಮಿ ತಪ್ಪುದಾರಿಗೆ ಹೋಗ್ಬಿಟ್ಟ, ಅಥವಾ ಆಕ್ಸಿಡೆಂಟ್ ಆಯಿತು, ಅಥವಾ ದುರಾದೃಷ್ಟವಶಾತ್ ಒಂದೇ ವರ್ಷದಲ್ಲಿ ಹಲವಾರು ರೀತಿ ತೊಂದರೆಗಳಾಗೋದು, ಇದೆಲ್ಲವೂ ನಿಮ್ಮ ಮನೆಯ ದಕ್ಷಿಣ ಭಾಗದಲ್ಲಿ ಹಿಡ್ಕೊಂಡಿದೆ. ಅದು ವೆಲ್ಡಿಂಗ್ ಮಾಡಿಬಿಟ್ಟಿದ್ದೀರಾ ನೀವು. ಎಲ್ಲೂ ಹೋಗೋದು ಬೇಡ, ಕಷ್ಟ ಇಲ್ಲ ನಮಗೆ ಬರಲಿ ಅಂತ. ಅವ್ರು ಸಪ್ರೇಟ್ ಇದ್ದಾರೆ ಗುರುಗಳೇ. ಸಪ್ರೇಟ್ ಇರಲಿ, ಮನೆ ಅಂಟ್ಕೊಂಡಿರೋದು ಏನು ಮಾಡೋದು ದಕ್ಷಿಣದಲ್ಲಿ? ಹೌದು ಗುರುಗಳೇ. ನೋಡಿ, ಒಂದು ನಿಮಿಷ ಕೇಳಿಸ್ಕೊಳ್ಳಿ. ಹೇಳಿ ಗುರುಗಳೇ. ನಾಳೆ ಈ ಮಗು ಬಗ್ಗೆನೂ ನೀವು ತುಂಬ ಕಷ್ಟ ಕೊಡ್ತೀರಾ. ಯಾಕೆಂದರೆ ಮೂಲ ನಕ್ಷತ್ರ 7 ವರ್ಷದ ಒಳಗಡೆ ಕಂಪ್ಲೀಟಾಗಿ ಮಗುವನ್ನು ದತ್ತು ಸ್ವೀಕಾರ ಮಾಡಿ ಬ್ರಾಹ್ಮಣರ ಮೂಲಕವಾಗಿ ಮಗುವನ್ನು ಪಡ್ಕೋಬೇಕು ನೀವು. ನಿಮಗೆ ಮಗವನನ್ನು ಬರೋನ್ ಅಂದ್ರೆ ನನ್ ಜಾಸ್ತಿ ಇದೆ. ಈ ತರ ಆಯ್ತು ಗುರುಗಳೇ, ಮುಂದೆ ಏನು ಮಾಡೋದು? ಓಕೆ, ಈ ಥರ ಆಗ್ತಾನೆ ಇರುತ್ತೆ. ನೀವು ತಲೆ ಕೆಡಿಸ್ಕೋಬಾರ್ದು. ಸತ್ತವ್ರು ಸಾಯ್ತಾ ಇರ್ತಾರೆ, ಇರೋರು ಇರ್ತಾ ಇರ್ತಾರೆ. ನಾವು ಸತ್ತವ್ರ ಬಗ್ಗೆ ತಲೆ ಕೆಡಿಸ್ಕೋಬಾರ್ದು. ಜಾಗ ಖಾಲಿ ಆಯಿತು, ನೆಕ್ಸ್ಟ್ ಇನ್ನೊಬ್ರು ಬರ್ತಾರೆ ಅಷ್ಟೇ. ಸೆಂಟಿಮೆಂಟ್ ಇಟ್ಕೋಬಾರ್ದು. ಸಾವು ಖಚಿತ. ಯಾಕೆ ಅಂದರೆ ಆಗಲೇಬೇಕು, ಹುಟ್ಟಿದ ಮೇಲೆ ಸಾಯಲೇಬೇಕು. ಸೆಂಟಿಮೆಂಟ್ ಬೇಡ. ನೀವು ಮುಂದಿನ ಜೀವನ, ನಿಮ್ಮ ಮಗುವಿನ ಭವಿಷ್ಯ ಹಾಳು ಮಾಡ್ಕೋಬೇಡಿ. ಯಾಕೆ ಅಂದರೆ ನಾನು ಆವಾಗಲೇ ಇವತ್ತು ಕಾರ್ಯಕ್ರಮದಲ್ಲಿ ಹೇಳಿದೆ, ಭವಿಷ್ಯ ಅಂತ ಹೇಳ್ತಕ್ಕಂಥ ವಿಚಾರ ಎಷ್ಟರ ಮಟ್ಟಕ್ಕೆ ಹಡಕವಾಗಿ ಬೇರೂರ್ಬಿಟ್ಟಿದೆ ಅಂತ. ಮುಂದೆ ಏನು ಅಂತಕ್ಕಂಥದ್ದಕ್ಕಿಂತ ಈ ರೀತಿ ವಿಚಾರಗಳನ್ನ ತಿಳ್ಕೊಳ್ತಕ್ಕಂಥದ್ದೇ ಭವಿಷ್ಯ ಆಗತ್ತೆ. ಅಂದರೆ ತಪ್ಪು ಏನಾಗಿದೆ ಅನ್ನೋ ತಿಳಿಯುವುದೇ ಭವಿಷ್ಯನೇ ಹೊರತು ಭವಿಷ್ಯ ಹೇಗೆ ಅಂತ ಕೇಳೋದಲ್ಲ. ಅಂದರೆ ನಮಗೆ ಮಾತಾಡ್ತಕ್ಕಂಥದ್ದಕ್ಕೂ ಅದಕ್ಕೆ ಅರ್ಥಕ್ಕೂ ಸಂಬಂಧವಿಲ್ಲದ ರೀತಿಯಲ್ಲಿ ಬದುಕ್ತಾ ಇದ್ದೀವಿ. ಇದನ್ನು ಬಿಡಬೇಕು. ನೀವೇನೇ ಮಾಡಿ ಆಂಜನೇಯನ ದೇವಸ್ಥಾನಕ್ಕೆ ಪ್ರತಿದಿನ ಹೋಗೋದನ್ನ ಮಿಸ್ ಮಾಡಬೇಡಿ. ಆಮೇಲೆ ಕೊನೆ ಪಕ್ಷ ಶನಿವಾರದ ದಿವಸ, ಅಂದರೆ ಈ ದಿನ ಶನಿವಾರ ನಿಮಗೆ ಕರೆ ಸಿಕ್ಕಿದೆ, ಸಾಯಂಕಾಲ ಅರ್ಧ kg ಎಳ್ಳೆಣ್ಣೆ ತೊಗೊಂಡೋಗಿ ದೀಪಕ್ಕೆ ಹಾಕಿಸಿ, ಆ ದೀಪದಲ್ಲಿರ್ತಕ್ಕಂಥ ಎಣ್ಣೆಯನ್ನು ಸ್ವಲ್ಪ ಕೊನೆಯಲ್ಲಿ ಒಂಚೂರು ಬಗ್ಗಿಸ್ಕೊಡಪ್ಪ ಅಂತೇಳಿ ತಾಂಬೂಲದಲ್ಲಿ ಒಂದು 100 ರೂಪಾಯಿ 200 ರೂಪಾಯಿ ಇಟ್ಟು ದೇವ್ರ ಪಾದಕ್ಕೆ ಇಟ್ಬಿಡಿ. ಆ ಎಣ್ಣೆಯನ್ನು ಸ್ವಲ್ಪ ಒಂಚೂರು ಹಚ್ಕೊಂಡು ಮಲ್ಕೊಳ್ಳಿ. ನಾಳೆ ಬೆಳಗ್ಗೆ ಸ್ನಾನ ಮಾಡಿ. ಎಷ್ಟು ಚೆನ್ನಾಗಿ ನಿದ್ದೆ ಬರುತ್ತೆ, ಕನಸೇನು ಬರುತ್ತೆ ಗೊತ್ತಾಗತ್ತೆ. ಅವಕಾಶ ಆದರೆ ನಿಮ್ಮ ಹತ್ರ ನಂಬರ್ ಇದ್ದರೆ ನಾಳೆ ಬೆಳಗ್ಗೆ 10 ಗಂಟೆಗೆ ನನ್ನ ಹತ್ರ ಮಾತಾಡಿ. ನಾನು ಮಾತಾಡ್ತೀನಿ, ಹೆದರ್ಕೋಬೇಡಿ, ಒಳ್ಳೇದು ಮಾಡ್ಕೊಳ್ಳಿ. ಥ್ಯಾಂಕ್ ಯು ಅಶೋಕ್ ಅವರೇ, ಕರೆ ಮಾಡಿದ್ದಕ್ಕಾಗಿ. ನಮಸ್ಕಾರ ಸುಶೀಲಾ, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಬೆಂಗಳೂರಿಂದ ಕಾಲ್ ಮಾಡ್ತಿರೋದು. ಹೇಳಿ, ನಿಮ್ಮ ಹೆಸರು ಹೇಳಿ. ನಾನು ಮಾತಾಡ್ತಿರೋದು. ಗುರುಜಿ ಇದ್ದಾರೆ, ಮಾತನಾಡಿ. ಹಲೋ ನಾರಾಯಣ, ಹೇಳಿ. ನನ್ನ ಹೆಸರು ಮುಕುಂದ ಅಂತ. ನಾನು ಆರೋಗ್ಯದ ಬಗ್ಗೆ ಕೇಳಬೇಕಿತ್ತು. ಯಾವ ಊರಿಂದ ನೀವು? ನೆಲಮಂಗಲ ಇಂದ. ಓಕೆ, ಮುಕುಂದ ಏನು ಮಾಡ್ತಾ ಇರೋದು? ಈಗ ಜಾಬ್ ಮಾಡ್ತಾ ಇದ್ದೀನಿ. ಎಷ್ಟು ವಯಸ್ಸು? 22. ಓಕೆ, ಈಗ ನಿಮ್ಗೆ ಏನು ತಿಳ್ಕೊಬೇಕು ಅಂತ ಆಸಕ್ತಿ ಇದೆ ಮುಕುಂದು? ನಮ್ಮ ಆರೋಗ್ಯ ಲಾಸ್ಟ್ 2023 ನಾನು ನ್ಯಾಷನಲ್ ಆಡಿದ್ದೆ. ಓಕೆ, ನನಗೆ ಲೆಫ್ಟ್ ಹ್ಯಾಂಡ್ ಡ್ಯಾಮೇಜ್ ಆಗಿತ್ತು. ಓಕೆ, ಅಲ್ಲಿಂದ ಸ್ವಲ್ಪ ಟ್ರೀಟ್ಮೆಂಟ್ ತಗೊಂಡೆ. ಅದು ಆಪರೇಷನ್ ಏನೂ ಆಗಿಲ್ಲ, POP ಹಾಕ್ಸ್ಕೊಂಡು ಟ್ರೀಟ್ಮೆಂಟ್ ಅದು ಆಗಿದೆ. ಬಟ್ ಆದ್ರೆ ಆ ಲೆಫ್ಟ್ ಹ್ಯಾಂಡ್ ಇಂದ ಇನ್ನೂ ಪಿಕಪ್ ಆಗಿಲ್ಲ ಗುರುಗಳೇ. ಬ್ಲಡ್ ಚೆಕ್ ಮಾಡಿಸಿದ್ರಾ? ನಿಮ್ಮ ಬ್ಲಡ್ ಚೆಕ್ ಮಾಡಿಸಿದಿರಾ? ಚೆಕ್ ಮಾಡ್ತೀನಿ ಗುರುಗಳೇ, ಎಲ್ಲ ಕರೆಕ್ಟ್ ಆಗಿದೆ. ಕರೆಕ್ಟ್ ಆಗಿದೆ. ಒಂದು ನಿಮಿಷ, ಕರೆಕ್ಟ್ ಆಗಿದೆ ಅಂತ ಹೇಳ್ತಾರೆ ಸರಿ. ವಿಷಯ ಏನಂತಂದರೆ, ನಿಮಗೆ ನಿದ್ದೆ ಸಕಾಲದಲ್ಲಿ ಮಲ್ಕೊಂಡ ತಕ್ಷಣ ನಿದ್ದೆ ಬರುತ್ತಾ?
ಬರುತ್ತೆ. ಮಲ್ಕೊಂಡಿದ ತಕ್ಷಣ 10 ನಿಮಿಷ ಎಲ್ಲ ಕಾಲ ಗಂಟೆ ಬರುತ್ತೆ. ಎಷ್ಟೊತ್ತಿಗೆ ಮಲ್ಕೊಳ್ಳೋದು ನೀವು? 10-10:30. ಓಕೆ. ಮಧ್ಯೆ ಎಚ್ಚರಿಕೆ ಆಗುತ್ತಾ? ಬೆಳಗ್ಗೆದಂಗೆ ಹೆಂಗೆ ಮಲಗಿರ್ತೀರಾ? ಇಲ್ಲ ಸರ್, ಮಧ್ಯಾಹ್ನ ಎಚ್ಚರಿಕೆ ಆಗತ್ತೆ ಇದ್ರೊಳಗೆ. 12 ಗಂಟೆ ಎಚ್ಚರಿಕೆ ಆಗತ್ತೆ. ಆಮೇಲೇನು ಪುನಃ ಮಲ್ಕೊಳ್ಳೋದಾ? ಕಷ್ಟಪಡೋದಾ? ಬಂದು ಮತ್ತೆ ಮಲ್ಕೊಂತೀನಿ. 12 ಗಂಟೆಗೆ ಎಚ್ಚರಿಕೆ ಆದ್ಮೇಲೆ ಎಷ್ಟು ಟೈಮ್ ತಗೊಳುತ್ತೆ ಗ್ಯಾಪ್ ನಿದ್ದೆ ಬರೋಕ್ಕೆ? ಇಲ್ಲ, ಜಾಸ್ತಿ ಟೈಮ್ ತಗೊಳ್ಳೋದು. ಓಕೆ. ಬೆಳಗ್ಗೆ ಎಷ್ಟೊತ್ತು ಕೇಳೋದು? 6:30. ಹೇಳಿಸ್ಬೇಕಾ ನೀವೇ ಹೇಳ್ತೀರಾ? ಇಲ್ಲ, ನಾನೇ ಹೇಳ್ತೀನಿ. ಓಕೆ. ನಿಮ್ಮ ತಂದೆ ಏನು ಮಾಡ್ತಾರೆ? ನಮ್ಮ ತಂದೆ ಹರಿಶ್ಚಂದ್ರ ಅಂತ, ಅವರು ವರ್ಕ್ ಮಾಡ್ತಾರೆ. ಅವರು ಏನು ವರ್ಕು? ಸೂಪರ್ವೈಸರ್ ಆಗಿ. ನಿಮ್ಮ ತಾಯಿ ಆರೋಗ್ಯ ಹೇಗಿದೆ? ತಾಯಿ ಆರೋಗ್ಯ ಸ್ವಲ್ಪ ಚೆನ್ನಾಗಿಲ್ಲ ಗುರುಗಳೇ. ನಿಮ್ಗೆ ಸೋದರ ಮಾವ ಇದ್ದಾರಾ? ನಿಮ್ಗೆ ಸೋದರ ಮಾವ ಇದಾರೆ. ಎಷ್ಟು ಜನ? ಇಬ್ರಿದ್ದಾರೆ. ಒಬ್ರು ಲಾಸ್ಟ್ 2 years ಬ್ಯಾಕ್ ತೀರ್ಕೊಂಡ್ರು. ಏನಾಗಿ ತೀರ್ಕೊಂಡ್ರು? ಅದು ಸ್ಟ್ರೋಕ್ ಆಗಿ ತೀರ್ಕೊಂಡಿದ್ದಾರೆ. ಎಷ್ಟು ವಯಸ್ಸು ಅವ್ರಿಗೆ? 50 ಆಗಿದೆ. 50 ಆಗಿದೆ. ಇಷ್ಟು ಡೀಟೇಲ್ಸ್ ಏನಕ್ಕೆ ಕೇಳಿದೆ ಅಂದರೆ, ಮುಕುಂದ ಅನ್ನೋ ಹೆಸರು. ನೆನ್ನೆನೋ ಮೊನ್ನೆನೋ ವಿಚಾರದಲ್ಲಿ ಮಾತಾಡಿದ್ವಿ ನಾವು. ಕೇಳಿಸ್ಕೋಣ. ಸಿಂಹ ರಾಶಿಲಿ ಹುಟ್ಟಲೇಬಾರ್ದೆ ಅಂತ ನೀನು ಕೇಳ್ದಮ್ಮ. ಇಷ್ಟು ಏನಕ್ಕೆ ಕೇಳಿದೆ ಅಂದರೆ ಈಗ ಗೊತ್ತಾಗಿರುತ್ತೆ ಅಂತ ಅನ್ಕೋತೀನಿ. ಯಾಕೆ ಅಂದರೆ ಕುಟುಂಬದ ಹಿನ್ನೆಲೆ ಒಂದು ಮಗು ಹುಟ್ಟಿರ್ತಕ್ಕಂಥ ನಕ್ಷತ್ರದ ಮೇಲೆ ಅವಲಂಬಿಸ್ಕೊಂಡಿರುತ್ತೆ ಅಂದರೆ ಸತ್ಯ ಗೊತ್ತಾಗಬೇಕು. ಈಗ ಈ ವಯಸ್ಸಿಗೆ ಈ ವ್ಯಕ್ತಿಗೆ ಏನೆಲ್ಲ ದುರಂತ ಆಯಿತು, ದೇಹದ ಕತೆ ಏನಾಯಿತು, ಛಿದ್ರವಾಗಿರ್ತಕ್ಕಂಥ ಒಂದು ವಿಚಾರದಲ್ಲಿ ಇದ್ದ ಮೇಲೆ ಮುಂದೆ ಕಾನ್ಫಿಡೆನ್ಸ್ ಏನು, ನಾನು ಚೆನ್ನಾಗಿರ್ತೀನಿ ಅಂತ ನಂಬಿಕೆ ಏನು, ಮುಂದೆ ಮದುವೆ ಏನು, ಮುಂದಿನ ಆರೋಗ್ಯ ಸ್ಥಿತಿ ಏನು, ಇದೇ ಸೋದರ ಮಾವನಿಗೆ ಲಿಂಕ್ ಕೊಟ್ಟೆ ನಾನು. ಹೌದು. ತಾಯಿಯ ಸಂಬಂಧ ಹೇಗಿದೆ ಅದ್ರ ಲೀಡ್ ತಗೊಳುತ್ತೆ ಮುಕುಂದ ಅನ್ನೋ ಹೆಸರು. ವಂಶವನ್ನು ಹಳೆಯೋದಕ್ಕಿರೋದೇ ನಕ್ಷತ್ರ. ಯಾರ್ಯಾರು ಹೇಗೆ ರೀತಿ ಸತ್ತಿದ್ದಾರೆ, ಹೇಗೆ ಸತ್ರು ಅಂದರೆ ಎಲ್ಲಿ ಸತ್ರು, ಸತ್ತ ಮೇಲೆ ಎಲ್ಲಿ ಹಾಕಿದ್ರು ಅವ್ರನ್ನ, ಯಾವ ರೀತಿ ಅದಕ್ಕೆ ಮಾಡಿದ್ದಾರೆ, ಇದೆಲ್ಲ ಸತ್ಯ ಗೊತ್ತಾಗತ್ತೆ ಮಗು ಹುಟ್ಟಿದ ನಕ್ಷತ್ರದಲ್ಲಿ. ಅದಕ್ಕೋಸ್ಕರವಾಗಿ ಮಗು ಹುಟ್ಟುವಾಗ 2 ಕೈಯನ್ನು ಹೀಗೆ ಹಿಡ್ಕೊಂಡು ಬರುತ್ತೆ. ಯಾಕೆ ಹಿಡ್ಕೊಂಡು ಬರುತ್ತೆ ನಮ್ಮ ಹತ್ರ ಉತ್ತರ ಇಲ್ಲ. ಏನೋ ಹೇಳೋಕ್ಕಾಗತ್ತಾ? ಯಾರು ಹಿಡಿಸಿದ್ರ ಅದಕ್ಕೆ? ಇಲ್ಲ ಅಲ್ಲ. ಏನಕ್ಕದು? ಇದು ಅಪ್ಪನ ವಂಶದ್ದು ಬಲಗೈ ನೋಡ್ಕೊಳ್ಳೋ ಕಮಂಗಿ ಮುಂಡೆ ಅಂತ, ಇದು ಎಡಗೈ ಅಮ್ಮಂದು, ನಿಮ್ಮ ವಂಶದ ನೋಡ್ಕೊ ಅಂತ ತಂದಿದ್ದೀನಿ, ತಿಳ್ಕೊಳಪ್ಪ ಅಂತ. ನಮಗೆ ಗಂಡ ಆಯ್ತಾ ಹೆಣ್ಣಾಯ್ತಾ? ಗಂಡು ಮಗು ಆಯಿತು, ಪಾರ್ಟಿ ಮಾಡ್ತೀನಿ. ಇದು ನಮ್ಮಲ್ಲಿರೋದು. ಅರೆ ಮಗು ಐಡೆಂಟಿ ಕೊಡಿ ನೀವು. ಏನು ರೀತಿಯಲ್ಲಿ ಮಗು ಬಂದಿದೆ, ಮಗುವಿಂದ ವಂಶಕ್ಕೆ ಏನೆಲ್ಲ ನಡೆಯುತ್ತೆ, ಇದು ಬೇಕಾ ಬೇಡಮ್ಮ? ಇದನ್ನು ಯಾರು ಹೇಳ್ತಾನೂ ಇಲ್ಲ, ಯಾರೂ ಕೇಳ್ತಾನೂ ಇಲ್ಲ. ಎಲ್ಲ ತಲೆ ಮೇಲೆ ಕೈ ಹೊತ್ಕೊಂಡು ಇವ್ರಿಗೆ ಸಮಸ್ಯೆ ಯಾವಾಗ ಬರುತ್ತೆ, ಕಷ್ಟ ಬಂದಾಗ ವೆಂಕಟರಮಣ ನನಗೆ ಯಾಕೆ ಹಿಂಗಾಯಿತು, ನನಗೆ ಯಾಕೆ ಮದುವೆ ಆಗ್ತಾ ಇಲ್ಲ, ನನಗೆ ಯಾಕೆ ಮಗು ಆಗ್ತಾ ಇಲ್ಲ, ಎಲ್ಲಿಂದ ಆಗುತ್ತೆ ರೀ? ನೀವೇನು ಒಳ್ಳೇದು ಮಾಡಿದ್ರೆ ಅಂತ ಆಗುತ್ತೆ ನಿಮಗೆ. ನೀವು ಹೀಗೆ ಬದುಕಬೇಕು, ದುಃಖದಲ್ಲೇ ಇರಬೇಕು, ಸಂಕಟದಲ್ಲೇ ಇರಬೇಕು, ನಿದ್ದೆ ಮಾಡೋಂಗಿಲ್ಲ, ಯಾವುದ್ರ ಬಗ್ಗೆನೂ ಆಸಕ್ತಿ ಇಲ್ಲ, ಸುಮ್ಮನೆ ಕೂತ್ಕೊಂಡು ಯೋಚನೆ ಮಾಡೇ ಒಂದಿನ ಸಾಯೋದು. ಇದಕ್ಕೆ ಭಗವಂತ ಕಳಿಸಿದಿಲ್ಲಿಗೆ ಸೋಮಾರಿತನಕ್ಕೆ, ಬೇಜವಾಬ್ದಾರಿತನಕ್ಕೆ. ಜಾಗ ಇಲ್ಲ ಇಲ್ಲಿ. ಅದಕ್ಕೆ ಇದನ್ನು ಕರ್ಮಭೂಮಿ ಅಂತ ಹೇಳಿದ್ದೀವಿ ನಾವು. ಕರ್ಮಭೂಮಿ ಅಂದರೆ ತಪ್ಪು ಅಂತಲ್ಲ, ಕರ್ಮವನ್ನು ನಿವಾರಣೆ ಮಾಡೋದಕ್ಕೋಸ್ಕರ ಕರ್ಮಭೂಮಿ. ಕರ್ಮ ಅಂದ್ರೇನು? ಕರ್ತವ್ಯ. ನೀನು ಹೇಗೆ ಬದುಕಬೇಕು, ನೀನು ಏನು ಕುಟ್ಟದೆ ಇಲ್ಲಿ, ಏನು ತಿಳ್ಕೋಬೇಕು, ಏನೂ ಇಲ್ಲ. ದುಡ್ಡು ಮಾಡ್ತೀನಿ, ಎಜುಕೇಷನ್ ತಗೋತೀನಿ, ಡಾಕ್ಟ್ರ್ ಆಗ್ಬಿಡ್ತೀನಿ, ಇದೆಲ್ಲ ನಿನ್ನ ಕಲ್ಪನೆ. ನೀನು ಅಂದ್ಕೊಂಡಂಗೆ ಏನು ನಡೆಯೋಲ್ಲ ಇಲ್ಲಿ. ನಡೆದ್ರೂ ನಿನಗೆ ಅದರಿಂದ ಏಳಿಗೆ ಆಗಲ್ಲ. ಎಷ್ಟೋ ಜನ ಓದೋದೇ ಯಾವುದೋ, ಹೋಗೋದೇ ಎಲ್ಲಿಗೋ, ಆಮೇಲೆ ಅನ್ಕೋತಾರೆ ಅಯ್ಯೋ ನಾನು ಏನೋ ಅಂದ್ಕೊಂಡು ಓದ್ದೆ, ಇಲ್ಲಿಗೆ ಬಂದೆ, ಅಷ್ಟೇ ಕತೆ. ಅದೇ ರಿಯಲ್ ಫ್ಯಾಕ್ಟ್. ಇದನ್ನು ಮಗು ಹುಡ್ತಾ ಯಾಕೆ ತಿಳ್ಕೊಬಾರ್ದು? ಮಗುಗೆ ಬುದ್ಧಿ ಹೇಳಕ್ಕೆ ಹೋಗಬಾರ್ದು, ಮಗುನ ದಾರಿ ತಪ್ಪಿಸ್ಬಾರ್ದು. ನೀನು ಇದಾಗು, ನೀನು ಅದಾಗು, ನೀನು ಈ ಕಡೆ ತಿರ್ಕೋ, ನೀನು ಹಿಂಗೆ ಹಾಕೋಬೇಡ, ಕಬ್ಬಟ್ಟೆ ಹಾಕೋಬೇಡ, ಹೊರಗಡೆ ಹೋಗಬೇಡ, ಇದೆಲ್ಲ ಕತೆ ಬೇಡ್ರಿ. ಮಗುವಿನ ಸತ್ಯವನ್ನು ತಿಳ್ಕೊಳಕ್ಕಾಗಿದೆಯಾ? ಇಲ್ಲ. ಮತ್ತು ಯಾಕೆ ಬೇಕು ಮಗು? ಮದುವೆ ಆಗ್ತೀರಾ, ಗಂಡ ಹೆಂಡತಿ ಬಗ್ಗೆ ಗೊತ್ತಿಲ್ಲ, ಮಗು ಮಾಡ್ಕೋತೀರಾ, ಮಗು ಬಗ್ಗೆ ಗೊತ್ತಿಲ್ಲ, ಮನೆ ಕಟ್ತೀರಾ, ಮನೆ ಬಗ್ಗೆ ಗೊತ್ತಿಲ್ಲ, ಮತ್ತು ಯಾವ ತಿಳ್ಕೊಂಡಿರಾಗಾದ್ರೆ? ಏನು ಕುಟ್ಟಬೇಕು ನಾವು ಹಾಗಾದ್ರೆ? ಇಲ್ಲಿ ಏನು ಕುಟ್ಟಿದ್ದೀವಿ ಗೊತ್ತಿಲ್ಲ. ಅಣ್ಣ ಅರ್ಥ ಆಯ್ತಾ ನಿನಗೆ? ಹಲೋ, ತಿಳ್ಕೊಳಕ್ಕೆ ಪ್ರಯತ್ನ ಮಾಡು. ಮತ್ತೆ ಮುಂದೆ ಆಗೋದು ಬೇಡ, ಅನುಭವಿಸೋದು ಬೇಡ, ಯೋಚನೆ ಮಾಡ್ಕೊಂಡು ಬದುಕಬೇಡ. ನೆಮ್ಮದಿಯಾಗಿ ಬದುಕಬೇಕು ಅಂದರೆ ನೀನು ಒಂದು ಕೆಲಸ ಯಾವಾಗಲೂ ತಿಳ್ಕೊ, ಆದಷ್ಟು ಮಟ್ಟಕ್ಕೆ ಬಾಳೆ ಎಲೆಯಲ್ಲಿ ಊಟ ಮಾಡೋದನ್ನ ಇವತ್ತಿಂದನೇ ಪ್ರಯತ್ನ ಮಾಡು. 5 ದಿನ ತಪ್ಪದೆ ಬಾಳೆ ಎಲೆ ಊಟ ಮಾಡು. ಶ್ರೀರಾಮಚಂದ್ರನ ಅನುಗ್ರಹ
ನಿನ್ನ ಮೇಲೆ ದಯ ಮಾಡಲಿ 108 ಸಲ ಶ್ರೀರಾಮ ಅನ್ನೋ ಹೆಸರನ್ನು ಬರಿತಾ ಹೋಗು. ಪ್ರತಿದಿನ ಬೆಳಗ್ಗೆ ಎದ್ದು 5 ಗಂಟೆಗೆ ಬರೆಯೋಕ್ಕೆ ಶುರು ಮಾಡಿದ್ಮೇಲೆ ಎಲ್ಲೂ ಎದ್ದೋಗಬಾರ್ದು, ಟಿ ವಿ ನೋಡಬಾರ್ದು, ಮಾತಾಡಬಾರ್ದು. ಇದನ್ನು ಮಾಡಿ ನೋಡು, ಏನೋ ಒಂದು ಹೊಸ ಚೈತನ್ಯ ಬರುತ್ತೆ. ಅದು ಸಿಕ್ಕಿದ್ರೆ ಇನ್ನೊಮ್ಮೆ ಕರೆ ಮಾಡು, ಮಾಹಿತಿ ತಿಳ್ಕೊ, ರಿಪೇರಿ ಮಾಡೋಣ. ಒಳ್ಳೆಯದಾಗಲಿ. ಥ್ಯಾಂಕ್ ಯು ಮುಕುಂದ ಅವರೇ ಕರೆ ಮಾಡಿದ್ದಕ್ಕಾಗಿ. ಗುರುಜಿ, ಇನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಸಾಕಷ್ಟು ವಿಷಯಗಳನ್ನು ತಿಳಿಸ್ಕೊಟ್ಟಿದ್ದೀರಾ, ಹಾಗಾಗಿ ಧನ್ಯವಾದಗಳು. ಇಲ್ಲಿ ವಿಚಾರ ಏನಪ್ಪ ಅಂತಂದರೆ, ಪ್ರತಿಯೊಂದು ವಿಷಯದಲ್ಲಿ ಈಗ ನಾನು ಮಾತಾಡಿರ್ತಕ್ಕಂಥ ಲೆಕ್ಕಾಚಾರದಲ್ಲಿ ಇದಿನ್ನೂ ಪೂರ್ತಿ ಆಗಲಿಲ್ಲ. ನಕ್ಷತ್ರದ ಮಹಿಮೆ ಇನ್ನೂ ಪೂರ್ತಿ ಆಗಿಲ್ಲ. ಕ್ರಮೇಣ ಹೇಳ್ತಾ ಹೋಗೋಣ. ಆದ್ರೆ ಒಂದಂತೂ ಸತ್ಯ, ಕೇಳೋದಕ್ಕೆ ತುಂಬ ಕಷ್ಟ, ಹರಗಿಸ್ಕೊಳ್ಳೋಕ್ಕೆ ಇನ್ನೂ ಕಷ್ಟ. ಹಂಗೆ ಅನ್ಕೋಬಾರ್ದು. ಏನಮ್ಮ, ಹೋರಾಟ ಮಾಡೋಕ್ಕೆ ಇಲ್ಲಿ ಭಗವಂತ ಕಳಿಸಿರೋದು, ಹೌದಲ್ಲ? ಫೇಸ್ ಮಾಡ್ತೀನಿ ಅಂತಿರಲ್ಲ, ಮಾಡಿ. ಜೀವನದ ಬಗ್ಗೆ ಫೇಸ್ ಮಾಡಿ, ಆಸ್ತಿ ಮಾಡೋದ್ರ ಬಗ್ಗೆ ಫೇಸ್ ಮಾಡಬೇಡಿ. ಜೀವನದ ಬಗ್ಗೆ ಫೇಸ್ ಮಾಡೋದನ್ನ ನೀವು ಕಲ್ತ್ಕೊಳ್ಳಿ, ನಿಮ್ಮ ಮಕ್ಳಿಗೆ ಕಲಿಸಿ. ಸೋಮಾರಿತನದಲ್ಲಿ ನಾವು ಬೆಳೆಸಬಾರ್ದು ಮಕ್ಕಳನ್ನು, ನಾವು ಸೋಮಾರಿಗಳು ಆಗಬಾರ್ದು. ಏನು ಅಂದರೆ ಸತ್ಯವನ್ನು ತಿಳಿಬೇಕು. ನಮ್ಮ ಬದುಕಿನ ಮೌಲ್ಯ ಏನು, ನಮ್ಮ ಜೀವನದಲ್ಲಿ ಬೇಕಾಗಿರ್ತಕ್ಕಂಥ ಸತ್ಯಾಂಶ ಏನು, ಇದನ್ನು ತಿಳ್ಕೋಬೇಕು. ನಮ್ಮ ಜಿ ಟಿ ವಿಯನ್ನು ತಪ್ಪದೆ ಪ್ರತಿದಿನ ಫಾಲೋ ಅಪ್ ಮಾಡಿಕೊಂಡು, ಮನಸ್ಸನ್ನು ಇಟ್ಟುಕೊಂಡು, ಗಾಬರಿ ಆಗದೆ, ಬೇಜಾರು ಮಾಡ್ಕೊಳ್ಳದೆ ನೋಡ್ತಾ ಇರಿ. ಹಂತ ಹಂತವಾಗಿ ರಿಪೇರಿ ಮಾಡೋಕ್ಕೆ ಪ್ರಯತ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೀವು ಅಂದ್ಕೊಳ್ಳೋದಾದರೆ ಪ್ರೀತಿಯಿಂದ ನೋಡೋದನ್ನು ಕಲ್ತ್ಕೊಳ್ಳಿ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಜೈ ಶ್ರೀರಾಮ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋ ಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.